ಇದ್ದೀನಿ ಅಂದರೆ 5 ಅಂಕದ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು. ಓಕೆನಾ? ತಪ್ಪದೆವುಗಳನ್ನು ವೀಕ್ಷಿಸಿ ಮತ್ತು 12 ಅಂಕಗಳನ್ನು ಪಡೀರಿ. 12 ಅಂಕ ಆದರೂ ಬರ್ಬೋದು, 16 ಅಂಕ ಆದರೂ ಬರ್ಬೋದು. ನಿಮಗೆ ಇವಿಷ್ಟು ಹೇಳ್ಕೊಡ್ತಾ ಇರೋದು ಟೋಟಲ್ ಆಗಿ 16 ಅಂಕ ಬರುತ್ತವೆ. ಆದರೂ ಒಂದ್ಸಲಿ ನಾನು ಯಾವ್ಯಾವ ಹೇಳ್ತೀನಿ ಅವು ಓದ್ಕೊಳ್ಳಿ. ಇಲ್ಲಿ ನಾನು ಯಾವ್ಯಾವ ತೋರಿಸ್ತೀನಲ್ವಾ, ಯಾವುದಕ್ಕೂ ಅವು ಒಂದ್ಸಲವನ್ನು ಓದ್ಕೊಂಡು ಹೋಗಿ. ಏಕೆಂದರೆ 101% ಬರುವಂಥ ಪ್ರಶ್ನೆಗಳಷ್ಟೇ ನಾನು ಇದು ಮಾಡಿದ್ದೀನಿ. ಬ್ಲೂ ಪ್ರಿಂಟ್ ಪ್ರಕಾರ ಯಾವ ಚಾಪ್ಟ್ರಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ, ಯಾವ ಚಾಪ್ಟ್ರಲ್ಲಿ 2 ಮಾರ್ಕ್ಸ್ ಬರುತ್ತಾ, 3 ಮಾರ್ಕ್ಸ್ ಬರುತ್ತಾ, ಎಲ್ಲ ಹೇಳ್ಕೊಡ್ತಾ ಇದ್ದೀನಿ. ಇವೇನು 12 ಪ್ರಶ್ನೆಗಳನ್ನ ನಾನು ರೆಡಿ ಮಾಡಿದ್ದೇನಲ್ವಾ, ಬ್ಲೂ ಪ್ರಿಂಟ್ ಪ್ರಕಾರನೇ ರೆಡಿ ಮಾಡಿರೋದು. ಬನ್ನಿ ಹಾಗಾದರೆ ನೋಡೋಣ. ಪ್ಲಾಸ್ಟಿಕ್ ಕದನದ ಕಾರಣಗಳು 1ನೇ ಪ್ರಶ್ನೆ ನೋಡಿ. ಈ ಥರ ಬರೆಯೋದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಬಂದೇ ಬರುತ್ತೆ ನೋಡಲಿ. ಸೆಕೆಂಡ್ ಪ್ರಶ್ನೆ ನೋಡಿ, ನೋಡ್ತಾ ಇರಿ ಎಲ್ಲ. ಇಷ್ಟು ಓದ್ಕೊಂಡು ಹೋಗಿ ಆಯಿತು. ನೋಡಿ ಫ್ರೆಂಡ್ಸ್, 4ನೇ ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಬಂದೇ ಬರುತ್ತದೆ. ಪ್ಲಾಸಿ ಕದನ ಮತ್ತು 4ನೇ ಪ್ರಶ್ನೆ ಇದು ಬ್ರಿಟಿಷರ ಆಡಳಿತವು ಶಿಕ್ಷಣದ ಮೇಲೆ ಬೀರಿದ ಪ್ರಭಾವ ವಿವರಿಸಿ ಕುರಿತು ಬರೆಯಿರಿ. ಏನಾದರೂ ಕೊಡ್ಬೋದು, ಇದಿಷ್ಟು ಬರೆದ್ರೆ ಆಯ್ತು, ನಿಮಗೆ 5 ಮಾರ್ಕ್ಸ್ ಬರುತ್ತೆ. ಸ್ವಾಮಿ ವಿವೇಕಾನಂದ ಅವರ ವ್ಯಕ್ತಿತ್ವ ನೋಡಿ. ಇದು ಪ್ರಶ್ನೆ ಬರಲಿ ಬಿಡಲಿ, ಆದರೆ ನೀವು ಓದ್ಕೊಳ್ಳೇಬೇಕು. ಏಕೆ ಗೊತ್ತಾ? ಸ್ವಾಮಿ ವಿವೇಕಾನಂದರ ಬಗ್ಗೆ ಅದು ಜನರಲ್ ಆಗಿ ಎಲ್ಲರಿಗೂ ಗೊತ್ತಿರಬೇಕು. ಓದ್ಕೊಳ್ಳಿ ಸ್ವಾಮಿ ವಿವೇಕಾನಂದರದ್ದು. ಇದಿಷ್ಟು ಓದ್ಕೊಳ್ಳಿ. 6ನೇ ಪ್ರಶ್ನೆ ಭಾರತೀಯ ರಾಷ್ಟ್ರೀಯ ಬೆಳವಣಿಗೆ ಕಾರಣವಾದ ಅಂಶಗಳು ಬರುತ್ತೆ. ಇದು ಕೂಡ ಇಂಪಾರ್ಟೆಂಟ್ ಇದೆ, ನೋಡ್ಕೊಂಡು ಹೋಗಿ ಎಲ್ಲ ಒಂದ್ಸಲ. ಕರ್ನಾಟಕ ಏಕೀಕರಣ ಚಳವಳಿ ಸಂಕ್ಷಿಪ್ತವಾಗಿ ಚರ್ಚಿಸಿ ಅಥವಾ ವಿವರಿಸಿ ಅಂತ ಕೊಟ್ಟಾಗ ಇಷ್ಟು ಬರಿಬೇಕು ನೋಡಿ ನೀವು. 45% ಚಾನ್ಸಸ್ ಇದೆ ಇದು 7ನೇ ಪ್ರಶ್ನೆ ಬರುವುದು ನೋಡಿ. ಮಹಾವೀರನ ಜೀವನ ಮತ್ತು ಬೋಧನೆಗಳು ಕುರಿತು ಚರ್ಚಿಸಿ ಬಂದೇ ಬರುತ್ತೆ ಫ್ರೆಂಡ್ಸ್. 8ನೇ ಪ್ರಶ್ನೆ ಇದು ಇಂಪಾರ್ಟೆಂಟ್ ಇದೆ. ಗಾಂಧಾರ ಕಲಾಶೈಲಿಯ ಪ್ರಮುಖ ಲಕ್ಷಣ ನೋಡಿ. 9ನೇ ಪ್ರಶ್ನೆ ಅಂದರೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವು ಕರ್ನಾಟಕದವರು ಗಾಂಧಾರ ಶೈಲಿಯ ಬಗ್ಗೆ ನಮಗೆ ಗೊತ್ತಿರಲೇಬೇಕು. ಎಕ್ಸಾಮಲ್ಲಿ ಬರಲಿ ಬಿಡಲಿ ಓದ್ಕೊಂಡು ಹೋಗಿ. ಇವೇನು 12 ಪ್ರಶ್ನೆಗಳು ಇವೆ ಅಲ್ವಾ, ನಾನು ರೆಡಿ ಮಾಡಿ ಕೊಟ್ಟಿರೋದು, ಓದಿ ಇದು ಕೂಡ. ಓಕೆನಾ? ಚೋಳರ ಗ್ರಾಮಾಡಳಿತ ಬರುತ್ತೆ ಫ್ರೆಂಡ್ಸ್, ಇದು ಕೂಡ ಬರುತ್ತೆ, ಇಂಪಾರ್ಟೆಂಟ್ ಇದೆ, ನೋಡ್ಕೊಳ್ಳಿ. ನಾನು ಕೊನೆಗೆ ನಿಮಗೆ ನನ್ನ ವಾಟ್ಸಪ್ ನಂಬರನ್ನು ಸೆಂಡ್ ಮಾಡಿರ್ತೀನಿ. ನೀವು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾನು ನಿಮಗೆ PDF ಅನ್ನು ಶೇರ್ ಮಾಡ್ತೀನಿ. ಓಕೆನಾ? ಓಕೆ ಫ್ರೆಂಡ್ಸ್, 11ನೇ ಪ್ರಶ್ನೆ ನೋಡ್ಕೊಳ್ಳಿ. ಹರ್ಷವರ್ಧನನ ಸಾಧನೆಗಳು ನೋಡಿ. ತಂಗಿ ರಾಜಶ್ರೀಯನ್ನು ಕಾಪಾಡಿದ, ಮತ್ತು ಕನೋಜನನ್ನು 2ನೇ ರಾಜಧಾನಿಯಾಗಿ ವಹಿಸಿಕೊಂಡ, ಮತ್ತು ಗೌಡ ಬಾಂಗ್ಲಾದೇಶದ ಶಂಕನ್ನು ಸೋಲಿಸಿದ, ನರ್ಮದಾ ನದಿ ಕಾಳಗದಲ್ಲಿ ಇಮ್ಮಡಿ ಪುಲಕೇಶಿ ಎದುರಿಸಿದಾಗ ಸೋಲನ್ನು ಒಪ್ಪಿಸಿದ ನೋಡಿ, ಬಂದೇ ಬರುತ್ತೆ ಫ್ರೆಂಡ್ಸ್. ಹೊಯ್ಸಳರ ವಾಸ್ತುಶೈಲಿ ಮತ್ತು ಪ್ರಮುಖ ಲಕ್ಷಣಗಳು ಇದು ಕೂಡ ಬರುತ್ತೆ, ನೋಡ್ಕೊಳ್ಳಿ. ಎಲ್ಲ ಪ್ರಶ್ನೆಗಳು ನೋಡ್ಕೊಂಡ್ರೆ ಫ್ರೆಂಡ್ಸ್, ಇನ್ನೊಂದು ಸಲ ತೋರಿಸ್ತೀನಿ ನೋಡಿ. ಆಲ್ ಪ್ರಶ್ನೆಗಳು ನೋಡ್ಕೊಳ್ಳಿ ಒಂದ್ಸಲ. ಏನಾದರೂ ತಪ್ಪಾದರೆ ಕ್ಷಮಿಸಿ ಫ್ರೆಂಡ್ಸ್. ಓಕೆನಾ? ನಾನು ನಿಮಗೆ ಕೊನೆಗೆ ನನ್ನ ನಂಬರನ್ನು ಸೆಂಡ್ ಮಾಡಿರ್ತೀನಿ, ನೀವು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಓಕೆ, ಬಾಯ್.